La 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 la. Hey there, my little dog, would you like to go outside and play with me? Twiddle-dee dee. ನಮಸ್ಕಾರ ವೀಕ್ಷಕರೇ, ನಮಗೂ ಬದುಕಲು ಬಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಶ್ರೀತಿ. ನಾವು ದಿನಪ್ರತಿ ಕೇಳ್ತಾನೆ ಇರ್ತೀವಿ, ಅಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲಿ ಆಕ್ಸಿಡೆಂಟ್ ಆಯಿತು, ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು, ಅಷ್ಟು ಜನನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು, ಎಮರ್ಜೆನ್ಸಿಲ್ಲ ಇದ್ದಾರೆ, ICU ಅಲ್ಲಿದ್ದಾರೆ, ಹಾಗೆ ಅಂತ ಕೇಳ್ತಾನೆ ಇರ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ಕೆಲವೊಂದು ಪ್ರಾಣಿಗಳು ಕೂಡ ಆಕ್ಸಿಡೆಂಟಲ್ಲಿ ಕೆಲವೊಂದು ಸರಿ ಗಾಯ ಆಗಿರ್ತದೆ, ಕೆಲವೊಂದು ಸಲ ಸತ್ತೋಗಿರುತ್ತೆ. ಅಂದರೆ ಮತ್ತಿನ್ನೊಂದು ಏನು ಕೇಳಿರ್ತೀವಿ ಅಂದರೆ, ಬೈಕಿನ ಮುಂದೆ ಬೆಕ್ಕು ಬಂದು ಆಕ್ಸಿಡೆಂಟ್ ಆಯಿತು, ಅಥವಾ ಬೈಕಿನ ಮುಂದೆ ಅಥವಾ ಕಾರ್ ಮುಂದೆ ನಾಯಿ ಬಂದು ಆಕ್ಸಿಡೆಂಟ್ ಆಯಿತು, ಅಥವಾ ದನಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳ್ತೀವಿ. ಆದರೆ ಯಾರು ಈ ಪ್ರಾಣಿಗಳ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ. ಅಲ್ಲೋ ಇಲ್ಲೋ ಕೆಲವೊಂದು ಜನ ಮಾತ್ರ ಕಾಳಜಿ ವಹಿಸ್ತಾರೆ. ಸೊ ನಮ್ಮ ಜೊತೆ ಇವತ್ತು ಸುಮಾರು ನಾಯಕ್ ಅವರಿದ್ದಾರೆ. ಸೊ ಇವರು ಅದೇ ರೀತಿ ಎಲ್ಲಾದರೂ ಯಾವುದಾದ್ರೂ ಪ್ರಾಣಿಗಳಿಗೆ ಆಕ್ಸಿಡೆಂಟ್ ಆಗಿ ಅಥವಾ ಯಾವುದೇ ರೀತಿಯ ಗಾಯ ಆಗಿದ್ರೂ ಅವ್ರಿಗೆ ಕಾಳಜಿ ವಹಿಸ್ತಾರೆ. ಆ ಪ್ರಾಣಿಗಳಿಗೆ ಎಲ್ಲ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಇವ್ರು ಕೊಡ್ತಾರೆ. ಸೊ ಈ ಟ್ರೀಟ್ಮೆಂಟ್ ಯಾವ ರೀತಿ ಅವ್ರು ಮಾಡ್ತಾರೆ, ಹಾಗೂ ಈ ರೀತಿ ಆಕ್ಸಿಡೆಂಟ್ ಆದ ಪ್ರಾಣಿಗಳಿಗೆ ಏನಾದರೂ ಅಂದರೆ ಲೀಗಲ್ ಆಗಿ ಏನಾದರೂ ಸಿಗುವಂತಹ ರೈಟ್ಸ್ ಅಥವಾ ಹಕ್ಕು ಏನಾದರೂ ಇದೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಸೊ ನಾನು ಆಗಲೇ ಹೇಳಿದಾಗೆ ನಾವು ನೋಡ್ತಾ ಇರ್ತೀವಿ ಹಲವೊಂದು ಆಕ್ಸಿಡೆಂಟ್ ಆಗ್ತದೆ. ಸೊ ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಪೊಲೀಸ್ ಸ್ಟೇಷನ್ ತನಕ ಹೋಗ್ತದೆ. ಅವರು ಅದಕ್ಕೆ ರೆಮ್ಯುನರೇಷನ್ ಅಂತ ಹೇಳ್ತಾರೆ, ಅದು ಬೇಕು ಇದು ಬೇಕು ಏನಾದರೂ ಒಂದು ಹೇಳ್ಕೊಂಡು ಅದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದೇ ರೀತಿ ಈಗ ನಮ್ಮ ಪ್ರಾಣಿಗಳು ಆಕ್ಸಿಡೆಂಟ್ಸಲ್ಲಿ ತುಂಬ ಪ್ರಾಣಿಗಳು ಸತ್ತೋಗ್ತದೆ. ತುಂಬ ಪ್ರಾಣಿಗಳು ಕೆಲವರು ಬಿಟ್ಟು ಹೋಗ್ತಾರೆ, ಅಥವಾ ಈ ಆಕ್ಸಿಡೆಂಟಲ್ಲಿ ಗಾಯ ಆಗಿರ್ತದೆ, ಯಾರು ನೋಡ್ಕೊಳ್ಳೋರಿರಲ್ಲ. ಸೊ ಈ ಪ್ರಾಣಿಗಳಿಗೆ ಆದಂತಹ ಯಾವುದಾದ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಲಾಸ್ ಏನಾದರೂ ಇದೆಯಾ? Actually, India has the best laws in the entire world with regard to animals. ನಮ್ಮ ಸಂವಿಧಾನದಲ್ಲಿಯೇ ಆರ್ಟಿಕಲ್ 51A ಅಲ್ಲಿ ನಾವು ಎನ್ವೈರ್ಮೆಂಟ್ ಮತ್ತು ಆ್ಯನಿಮಲ್ಸಿಗೋಸ್ಕರ ಒಂದು ಪ್ರೊವಿಷನ್ ಇಟ್ಕೊಂಡಿದ್ದೇವೆ. ಇಟ್ಸ್ ಆರ್ ಫಂಡಮೆಂಟಲ್ ಡ್ಯೂಟಿ ಟು ಪ್ರೊಟೆಕ್ಟ್ ಆ್ಯನಿಮಲ್ಸ್ ಆ್ಯಂಡ್ ಆರ್ ಎನ್ವೈರ್ಮೆಂಟ್. ಮತ್ತು ನಮ್ಮ ಇಂಡಿಯನ್ ಪೀನಲ್ ಕೋಡ್ ಇರಲಿ ಅಥವಾ ನಮ್ಮ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಆ್ಯಕ್ಟ್ 1960, ಆಲ್ ದ ವೈಲ್ ಇನ್ 1960 ಆನ್ವರ್ಡ್ಸ್ ವಿ ಆರ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ನಮ್ಮ ಪ್ರಾಣಿಗಳಿಗೆ, ಅದು ನಾಯಿ ಇರಲಿ, ದನ ಇರಲಿ, ಬೆಕ್ಕಿರಲಿ, ಎತ್ತಿರಲಿ, ಯಾವುದೇ ಪ್ರಾಣಿಗೆ ಆ್ಯನಿಮಲ್ಸ್ ಅಂದರೆ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್, ಈ ಪ್ರಾಣಿಗಳಿಗೆ ಪ್ರೊಟೆಕ್ಷನ್ ಇದೆ ಅಗೇನ್ಸ್ಟ್ ಅಬ್ಯೂಸ್. ಕಿಕ್ಕಿಂಗ್, ಬೀಟಿಂಗ್, ಹಿಟ್ಟಿಂಗ್, 24 hours ಚೈನಿಂಗ್, ಗೂಡಲ್ಲಿ ಹಾಕಿ ಸಾಕೋದು, ಆ ಥರದ್ದೆಲ್ಲ ಕಾನೂನು ಬಾಹಿರ. ಇಟ್ ಈಸ್ ಅಗೇನ್ಸ್ಟ್ ದ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಆ್ಯಕ್ಟ್ ಸೆಕ್ಷನ್ 11. ಈ ಕಾನೂನಿನ ಅರಿವು ವಕೀಲರಿಗೆ ಸಹ ಅಥವಾ ಪೊಲೀಸರಿಗೆ ಸಹ ಇತ್ತೀಚೆಗೆ ಅರಿವು ಜಾಸ್ತಿ ಆಗಿದೆ. ಏಕೆಂದರೆ ಆ್ಯನಿಮಲ್ ಆ್ಯಕ್ಟಿವಿಸ್ಟ್ ತುಂಬ ಕಾಳಜಿ ವಹಿಸ್ಕೊಳ್ತಾ ಇದ್ದಾರೆ ಇದರಲ್ಲಿ. ಸೊ ಆಕ್ಸಿಡೆಂಟ್ ಆದರೆ 2 ರೆಮಿಡೀಸ್ ಇದೆ. ಫಸ್ಟ್ ಮುಖ್ಯವಾದದ್ದು, ಪೇಷಂಟನ್ನು ನಾವು ಫಸ್ಟ್ ಚಿಕಿತ್ಸೆಗೆ ತಗೊಂಡು ಹೋಗೋದು. ಅದು ಮನುಷ್ಯರಿಗೆ ಸಹ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇಷಂಟನ್ನು ಚಿಕಿತ್ಸೆಗೆ ತಗೊಂಡು ಹೋಗೋದು, ಅದು ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತೇವೆ. ಎರಡನೇದು ಮುಖ್ಯವಾದದ್ದು, ಕಾನೂನು ರೀತಿಯಲ್ಲಿ ಅದನ್ನು ನಾವು ಹೇಗೆ ಪರಿಹಾರ ಆ ಪ್ರಾಣಿಗೆ ನೀಡಬಹುದು. ಮೋಸ್ಟ್ಲಿ ಈಗ ಹಿಟ್ ಆ್ಯಂಡ್ ರನ್ ಕೇಸಸ್, ಯಾರು ಹೊಡೆದದಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಜನ ವಿಟ್ನೆಸಸ್ ಇದ್ದರೆ ಅದು ಕೇಸ್ ಸ್ಟ್ರಾಂಗ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ VT ರೋಡಲ್ಲಿ ಅದು ಹೊಡೆದ ಕೇಸಾ ಅಥವಾ ಆಕ್ಸಿಡೆಂಟ್ ಡ್ಯೂ ಟು ವೆಹಿಕಲ್, ವಿ ಡು ನಾಟ್ ನೋ, ಇಟ್ ಇಸ್ ಅನ್ನೋನ್ ಪರ್ಸನ್. ಪೊಲೀಸ್ ಹ್ಯಾವ್ ಟು ಇನ್ವೆಸ್ಟಿಗೇಟ್. ನಾವು ಪ್ರಾಣಿಗಳನ್ನು ಫಸ್ಟ್ ಚಿಕಿತ್ಸೆಗೋಸ್ಕರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೇವೆ. ಅದರಲ್ಲಿ 3 ತೀರಿ ಹೋಗಿದೆ, 1 ನಾಯಿ ಉಳಿದಿದೆ. ಮತ್ತು ಆ ಪರ್ಟಿಕ್ಯುಲರ್ ಕೇಸಿಗೆ ನಾವು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ FIR ಅನ್ನು ದಾಖಲಿಸಿ ಸ್ಪಾಟ್ ಮಾಜರ್ ಆಗಿ ಅದು ಕೋರ್ಟಲ್ಲಿ ಈಗ ಹೋಗ್ತದೆ. ದಿಸ್ ಇಸ್ ದ ಒನ್ ಆಫ್ ಇಟ್ಸ್ ಕೈಂಡ್ ನಾವು ಇನಿಷಿಯೇಟ್ ಮಾಡಿದ ಒಂದು ಫಸ್ಟ್ ಕೇಸ್ ಇದು VT ರೋಡ್ ಕೇಸಲ್ಲಿ. ಯಾರು ಅದರ ಜವಾಬ್ದಾರಿ ತಗೊಳ್ತಾರೆ ಅಥವಾ ಯಾರು ಆ ಕಾರಣದಿಂದ ಏನಾಗಿದೆ ಅಂತ ನಾವಿನ್ನು ಇನ್ವೆಸ್ಟಿಗೇಟ್ ಮಾಡಬೇಕಷ್ಟೇ. ಓಕೆ. ಸೊ ನೀವು FIR ಅಂತ ಹೇಳಿದ್ರಿ. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದ ಪ್ರೊಸೀಜರ್ ಇರ್ತದೆ. ಸೊ ಇದರಲ್ಲಿ ಈಗ ಹ್ಯೂಮನ್ಗೆ ಆಕ್ಸಿಡೆಂಟ್ ಆದಾಗ ಹಾಕುವಂತಹ FIR ಪ್ರೊಸೀಜರ್ ಮತ್ತು ಈ ಪ್ರೊಸೀಜರ್ 2 ಸೇಮಾ? It is the same for any accident case or for any process of law. The procedure is the same. ಆದರೆ what are the sections applicable? For example, ಈ particular case ಅಲ್ಲಿ 428 and 429 of the Indian Penal Code plus section 11 of the IPC. ಈಗ MV Act ಮನುಷ್ಯರಿಗಾದರೆ MV Act ಮತ್ತು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್, ಆ ಪರ್ಟಿಕ್ಯುಲರ್ ಸೆಕ್ಷನ್ಸ್ ನಾವು ಇನ್ವೋಕ್ ಮಾಡ್ತೇವೆ. ಮತ್ತು ಸಾಕ್ಷಿ ವಿಚಾರಣೆ ಅಥವಾ ವೆಟರ್ನರಿ ಡಾಕ್ಟರ್ಸ್ ರಿಪೋರ್ಟ್, ಸ್ಪಾಟ್ ಅದು ಪ್ರೊಸೀಜರ್ ಸೇಮ್.
ಸೊ ಇನ್ನೊಂದೇನಂದರೆ, ಈಗ ಎಲ್ಲಾದರೂ ಒಂದು ಆಕ್ಸಿಡೆಂಟ್ ಆದರೆ, ಒಬ್ಬ ವ್ಯಕ್ತಿಗೆ, ಮನುಷ್ಯನಿಗೆ ಯಾರಿಗಾದರೂ ಆದರೆ ಯಾರೂ ಮುಂದೆ ಬರಲ್ಲ. ಅಂದರೆ ಇನ್ನೂ ನಮ್ಮ ಮೇಲೇ ಕೇಸ್ ಆಗುತ್ತೆ ಅಥವಾ ನಮ್ಮನ್ನು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾಕಾದರೂ ಈ ತೊಂದರೆಗೆಲ್ಲ ನಾವು ಸಿಕ್ಕಾಕೋಗ್ಬೇಕು, ಸುಮ್ಮನೆ ತಲೆನೋವು ಅಂತ ಜನ ಹೋಗಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಪ್ರಾಣಿಗೇನಾದರೂ ಆಗಿದೆ ಅಂತ ಗೊತ್ತಾದರೆ ಅದರಿಂದನೂ ಅದರ ಹಿಂದೆನೂ ಈ ರೀತಿ FIR ಕೇಸಸ್ ಎಲ್ಲ ಅಂತಹ ಆದರೆ ಎಷ್ಟು ಜನ ಬರ್ಬೋದು ಮುಂದೆ? ನೋಡಿ, ಐ ಆಮ್ ದ ಆ್ಯನಿಮಲ್ ವೆಲ್ಫೇರ್ ಆಫೀಸರ್ ಫಾರ್ ದಕ್ಷಿಣ ಕನ್ನಡ. ಅದನ್ನು ಆ್ಯನಿಮಲ್ ವೆಲ್ಫೇರ್ ಆಫೀಸರ್ ಆದ ಕಾರಣ ನನಗೆ ಗೌರ್ಮೆಂಟ್ ಮೂಲಕ ಒಂದು ಡ್ಯೂಟಿ ಕೊಟ್ಟಿದ್ದಾರೆ. ಏನಂದರೆ, ಈ ಥರದ್ದು ಯಾವುದೇ ಅಬ್ಯೂಸ್ ಇದ್ದರೆ ಅದನ್ನು ನೀವು ಪೊಲೀಸರ ಗಮನಕ್ಕೆ ತಂದು ಅದನ್ನು ಮುಂದುವರಿಸಬೇಕಂತ. ಬಟ್ ನಾನು ಹೇಳೋದು, ಆ್ಯನಿಮಲ್ ವೆಲ್ಫೇರ್ ಆಫೀಸರ್ ಆಗಬೇಕಂತ ಏನಿಲ್ಲ. ಎವ್ರಿ ಇಂಡಿಯನ್ ಸಿಟಿಸನ್ ಕ್ಯಾನ್ ಇನಿಷಿಯೇಟ್ ಅ ಲೀಗಲ್ ಪ್ರೊಸೀಡಿಂಗ್. ಸೊ ಸತ್ಯ, ಮನುಷ್ಯರಿಗೆ ಪೆಟ್ಟಾದಾಗ ತುಂಬ ಜನರು ಮುಂದೆ ಬರೋದಿಲ್ಲ. ಆದರೆ ಪ್ರಾಣಿಗಳಲ್ಲಿ ಕಾಳಜಿ ಇದ್ದವರು, ಎಸ್ಪೆಷಲಿ ಈ ಪ್ರಾಣಿಗಳಿಗೆ, ಮೂಕ ಪ್ರಾಣಿ ಸುಮ್ಮನೆ ಒಂದು ಬಿದ್ದುಕೊಂಡಿರ್ತದೆ, ಅಳ್ತಾ ಇರ್ತದೆ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಅದಕ್ಕೆ ಒಂದು ನ್ಯಾಯ ಸಿಗಬೇಕಂತ ತುಂಬ ಜನರು ಮುಂದೆ ಬರ್ತಾರೆ, ಬರಲೇಬೇಕು. ಏಕೆಂದರೆ ಮನುಷ್ಯರಿಗಾದರೆ ಅಟ್ಲೀಸ್ಟ್ ಅದು ಬಾಯಿ ಬಿಟ್ಟು ಹೇಳ್ಬೋದು, ನನಗೆ ಆ ಬೈಕ್ ನಂಬರ್ ಅವನು ಈ ಥರದ್ದು ಹೊಡೆದದ್ದು, ಅವನು ಎದುರುಗಡೆ ಬಂದ, ನಾನು ಓವರ್ಟೇಕ್ ಮಾಡಲಿಕ್ಕೆ ನೋಡಲಿಲ್ಲ, ಅವನು ಬಂದು ಹೊಡೆದದ್ದು, ರೀಸನ್ಸ್ ಬಾಯಿ ಯೂಸ್ ಮಾಡಿ ಬಿಟ್ಟು ಹೇಳ್ಬೋದು. ಆದರೆ ಈ ಪ್ರಾಣಿಗಳಿಗೆ ನಾನು ತಪ್ಪ ಅವನು ತಪ್ಪ ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಅದಕ್ಕೆ ಯಾರು ಆ ಆಕ್ಸಿಡೆಂಟ್ ವಿಟ್ನೆಸ್ ಮಾಡ್ತಾರೆ, ಆ ಪ್ರಾಣಿಗೋಸ್ಕರ ಅವರಿಗೆ ಮನಸ್ಸಿನಲ್ಲಿ ಕಾಳಜಿ ಇತ್ತು, ಅದಕ್ಕೆ ಒಂದು ತಪ್ಪಾಗಿದೆ, ಅದಕ್ಕೆ ಪರಿಹಾರ ಏನಂದರೆ, ಬೀದಿ ಪ್ರಾಣಿಗಳಿಗೆ ಪರಿಹಾರ ಏನು, ಅಟ್ಲೀಸ್ಟ್ ಒಂದು ಮೆಡಿಕಲ್ ಏಡ್ ಕೊಡೋದು. ಅದು ನಾವು ನಮ್ಮ ಸಂಸ್ಥೆ ಮೂಲಕ, ಆ್ಯನಿಮಲ್ ಕೇರ್ ಟ್ರಸ್ಟ್ ಮೂಲಕ ಧರ್ಮಕ್ಕೆ ನಾವು ನೀಡ್ತಾ ಇದ್ದೇವೆ. ಅಟ್ಲೀಸ್ಟ್ ಅದಕ್ಕೆ ಇನ್ನು ಮುಂದೆ ಆ ಥರದೊಂದು ಶಿಕ್ಷೆ ಆಗಬಾರ್ದು, ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಅಂತ ಒಂದು ಸ್ಪಿರಿಟ್ಟಲ್ಲಿ ಈ ಒಂದು ಲಿಟಿಗೇಷನ್ ಫೈಟ್ ಮಾಡಬೇಕು ವಿನ ಅದರಲ್ಲಿ ಯಾರಿಗೂ ಲಾಭ ಅಂತ ಒಂದು ಇಲ್ಲ. ಹೌದು, ಈಗ ಒಂದು ವೇಳೆ ನಮ್ಮ ಗಾಡಿಯಿಂದನೇ ಆಕ್ಸಿಡೆಂಟ್ ಆಗಿದ್ರು ಪರವಾಗಿಲ್ಲ, ಒಂದು ಕಾಳಜಿಯಿಂದಾಗಿ ಆಗಲಿ ಪ್ರಾಣಿಯನ್ನೇನಿದೆ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಏಕೆಂದರೆ ಈ ಮೂಕ ಪ್ರಾಣಿಗಳಿಗೆ ನಾವು ಕರುಣೆ ತೋರಿಸದಿದ್ದರೆ ಬೇರೆ ಯಾರಿಲ್ಲ. ಅದಕ್ಕೆ ಮ್ಯಾನ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಸ್ ಅ ಸುಪೀರಿಯರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವಿ ಆರ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ಆ್ಯನಿಮಲ್ ಕೇರ್ ಲವರ್ಸ್ ಲ್ಯಾಂಗ್ವೇಜಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ನಮ್ಮಿಂದಲೇ ತಪ್ಪಾದರೆ, ನಾಳೆ ನನ್ನ ಗಾಡಿಯಿಂದಲೇ, ನಾವು ಬೇಕಂತಲೇ ಏನು ಆಕ್ಸಿಡೆಂಟ್ ಮಾಡೋದಿಲ್ಲ, ತಪ್ಪಾದರೆ ಅದು ನಾವು ಒಪ್ಕೊಳ್ಬೇಕು ಮತ್ತು ಆರೈಕೆ ಮಾಡಬೇಕು ಆ ಪ್ರಾಣಿಗೆ ಅಂತ ನಾನು ವಿನಂತಿಸ್ತಾ ಇದ್ದೇನೆ ಅಷ್ಟೇ. ಹೌದು, ಅಂದರೆ ಎಸ್ಪೆಷಲಿ ಪ್ರಾಣಿಗಳಿಂದ ಆಗುವ ಆಕ್ಸಿಡೆಂಟ್ ಅಥವಾ ಪ್ರಾಣಿಗೆ ಆಗುವ ಆಕ್ಸಿಡೆಂಟ್ ಹೇಗಾಗಿರ್ತದೆ ಅಂದರೆ, ಅದು ಅಚಾನಕ್ಕಾಗಿ ಆಗಿರ್ತದೆ. ಯಾಕೆಂದರೆ ಸಡನ್ನಾಗಿ ಎಲ್ಲಿಂದನೂ ಈ ಪ್ರಾಣಿಗಳು ಬಂದಿರ್ತದೆ, ನಾವು ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇ ಸ್ವಲ್ಪ ಕಾಳಜಿ ವಹಿಸಿ ಆ ನಾಯಿಗಳನ್ನು ಅಥವಾ ಆ ಪ್ರಾಣಿ ಯಾವುದಿದೆ ಅದನ್ನು ಹಾಸ್ಪಿಟಲ್ ಕರ್ಕೊಂಡು ಬರೋದು ಒಳ್ಳೆಯದು ಅಂತ ನೀವು ಹೇಳ್ತೀರಾ? ಫಾರ್ ಎಕ್ಸಾಂಪಲ್ ಎತ್ತು, ಈಗ ಪಣಂಬೂರು ಆಚೆ ಕಪ್ಪು ಕಲರ್ ಎತ್ತು ತುಂಬ ಜಾಸ್ತಿ ಸಂಖ್ಯೆಯಲ್ಲಿರ್ತದೆ. ನ್ಯಾಷನಲ್ ಹೈವೇ, ಅದು ರಾತ್ರಿಯಲ್ಲಿ ಸ್ಪೀಡಾಗಿ ಓಡಿಸ್ತಾರೆ, ಯಾರ ಮಿಸ್ಟೇಕ್ ಅಲ್ಲ. ಆದರೆ ಎದುರುಗಡೆ ಬಂದ ಎತ್ತು ಕಾಣೋದಿಲ್ಲ, ಬೇಕಂತಲೇ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಜನರು ಔಟ್ ಆಫ್ ಸಿನಿಕಲಿಸಮ್ ದೇ ಮೇ ಡೂ ಇಟ್, ಸ್ಯಾಡಿಸ್ಟಿಕ್ ಪ್ಲೆಷರ್. ಬಟ್ ಜಾಸ್ತಿ ಜನ ಅಂದರೆ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ದ ಪರಿಸ್ಥಿತಿ ಹೊಡೆದುಕೊಂಡು ಹೋಗ್ತಾರೆ. ಬಟ್ ನಮ್ಮ ಮಾರಲ್ ಡ್ಯೂಟಿ ಏನಾಗ್ತದೆ ಅಂದರೆ, ಅದನ್ನು ನಿಂತು ಅದಕ್ಕೆ ಒಂದು ಸರಿಯಾದ ಆರೈಕೆ ಕೊಟ್ಟು, ಒಂದು ಆಶ್ರಮಕ್ಕೆ ತಲುಪಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು, ಮತ್ತು ನಮ್ಮಿಂದ ತಪ್ಪಾದರೆ ಅದನ್ನು ಒಪ್ಪಿಕೊಂಡು ನಾವೇನಂತ ಕಾನೂನಿಗೆ ಶರಣಾಗಬೇಕಂತ. ಸರಿ, ನೀವೀಗ ಸ್ಟ್ಯಾಟಿಸ್ಟಿಕ್ ಪ್ಲೆಷರ್ ಅಂತ ಹೇಳುವಾಗಲೇ ನನಗೆ ನೆನಪಾಯಿತು. ಅಂದರೆ ನಾವೀಗ ಯೂಟ್ಯೂಬ್ ಅಥವಾ ಬೇರೆ ಯಾವುದಾದ್ರೂ ಸೋಷಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಕೆಲವೊಂದು ವೀಡಿಯೋ ನೋಡ್ತೀವಿ. ಅಂದರೆ ಒಂದು ನಾಯಿಯ ಬೀಲಕ್ಕೆ ಪಟಾಕಿ ಹಚ್ಚಿ ಸುಡಿಸುವುದಂತಾಗಿರ್ಬೋದು, ಅಥವಾ ಸಡನ್ನಾಗಿ ಆ ನಾಯಿಗಳ ಮೇಲೆ ಒಂದು ರೀಸೆಂಟಾಗಿ ನಾನು ನೋಡಿದ್ದೇನೆಂದರೆ, ಒಂದು ಬೆಡ್ಶೀಟ್ ಹಾಕಿ ಒಂದು ನಾಯಿಗೆ ಅದನ್ನು ಫುಲ್ ಸುತ್ತು ತಿರುಗಿಸಿದ್ದಾರೆ. ಸೊ ಈ ರೀತಿ ಟ್ರೀಟ್ ಮಾಡ್ತಾರೆ. ಅಂದರೆ ಏನು ಮಾಡ್ದಿರೋ ಅಂಥ ನಾಯಿಗೆ ಇವರು ಸುಮ್ಮನೆ ಪನಿಷ್ ಮಾಡ್ತಾರೆ. ಸೊ ಅಂಥ ಇಲ್ಲಿಗಲ್ ಆಗಿ ಅಥವಾ ಇಂಥ ಪುಂಡು ಪೋಖ್ರಿ ಏನು ಮಾಡ್ತಾರೋ ಅಂಥವ್ರಿಗೆ ಏನಾದರೂ ಆ್ಯಕ್ಷನ್ಸ್ ಇದೆಯಾ? ಡೆಫಿನೆಟ್ಲಿ. ಸೆಕ್ಷನ್ 11 ಆಫ್ ದ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆನಿಮಲ್ಸ್ ಆ್ಯಕ್ಟ್, Section 11A, B, C, D talks about general cruelty, beating, kicking, intentionally hurting. Section 428 of the IPC. ಒಂದು ಇಂಟೆನ್ಷನಿಂದ ಮಾಡೋದು, ಅದಕ್ಕೆ ಕಾಲು ಮುರಿಲಿಕ್ಕೆ ಅಥವಾ ಹ್ಯಾಂಡಿಕ್ಯಾಪ್ ಮಾಡಲಿಕ್ಕೆ ಒಂದು ಇಂಟೆನ್ಷನ್ ಮಾಡೋದು ಕಾನೂನು ಬಾಹಿರ. ಅದು ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್. ಸೊ ಸುವೋಮೋಟೋ ನಮ್ಮ ಪೊಲೀಸರು ಅದಕ್ಕೆ ಆ್ಯಕ್ಷನ್ ತಗೊಂಡು
ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಫಾರ್ವರ್ಡ್ ಮಾಡಿ FIR ಹಾಕಿ ದಟ್ ಪರ್ಸನ್ ಕ್ಯಾನ್ ಬಿ ಬ್ರಾಟ್ ಟು ಟ್ರಯಲ್. ಈಗ ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ, ಮುಖ ಕಾಣ್ತದೆ, ಆ ಮನುಷ್ಯನ ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ಮಾಡಿ ಹಿ ಕ್ಯಾನ್ ಬಿ ಬ್ರಾಟ್ ಟು ಟಾಸ್ಕ್, FIR ಹಾಕಿ ಅವನ ಮೇಲೆ ಅಫೆನ್ಸ್, ಅದು ಇಟ್ಸ್ ಅನ್ ಅಫೆನ್ಸ್. Just like as you intentionally hit and maim a particular human being, intentionally hit and maim a particular animal is an offense. ಸರ್, ಈಗ ನೀವು ಸೆಕ್ಷನ್ಸ್ ಬಗ್ಗೆ ಹೇಳ್ತಿದ್ದೀರಾ. ಸೊ ಸೆಕ್ಷನ್ಸ್ ಬಗ್ಗೆ ನಮ್ಮ ತುಂಬ ವೀಕ್ಷಕರಿಗೂ ತುಂಬ ಕಮ್ಮಿ ಮಾಹಿತಿ ಇರೋದ್ರಿಂದ ಸೊ ಎಂಟೈರ್ ಆಗಿ ಯಾವ ರೀತಿ ಸೆಕ್ಷನ್ಸ್ ಇದೆ ಅಂತ ಒಂದು ಬ್ರೀಫ್ ಆಗಿ ಹೇಳ್ಬೋದಾ? ನೋಡಿ, ಬೇಸಿಕ್ಲಿ ಆ್ಯನಿಮಲ್ ಲಾಸ್ ವಿಷಯದಲ್ಲಿ ಗೊತ್ತಾಗಬೇಕಾದ್ರೆ ಯಾರಿಗೆ ಕಾಳಜಿ ಉಂಟು, ಫಸ್ಟ್ ಅದರ ಮದರ್ ಆ್ಯಕ್ಟ್ ಅಂದರೆ ದ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆ್ಯನಿಮಲ್ಸ್ ಆ್ಯಕ್ಟ್. ಅದರ ಕೆಳಗೆ ಬರೋದೆಲ್ಲ ಇದು ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಕ್ಟ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಅದರ್ ಆ್ಯನಿಮಲ್ಸ್, ದೆನ್ ಜನರಲ್ ಕ್ರುಯಲ್ಟೀಸ್ ಆ್ಯಕ್ಟ್, ಡಾಗ್ ರೂಲ್ಸ್ 2000, ಇಂಡಿಯನ್ ಪೀನಲ್ ಕೋಡ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಷ್ಟು ಓದಿದರೆ ಸಾಕು, ನಿಮಗೆ ಹೇಗೆ ಅದನ್ನು ಮುಂದುವರಿಸ್ಬೋದಂತ ನಿಮಗೆ ಒಂದು ಐಡಿಯಾ ಸಿಗ್ತದೆ. ಸೆಕೆಂಡ್ಲಿ, ಪೊಲೀಸರು ಸಹ ನಾವು ಕಂಪ್ಲೇಂಟ್ ಕೊಂಡೋಗಿದಾಗ ಅದರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ಯಾವೆಲ್ಲ ಸೆಕ್ಷನ್ಸ್ ಅದಕ್ಕೆ ಹಾಕಬೇಕು ಅಂತ ಯೋಚನೆ ಮಾಡಿ ಅದನ್ನು ಇನ್ವೋಕ್ ಮಾಡಬೇಕು FIR ಅಲ್ಲಿ. ಸರ್, ಈಗ ನಾನಿಲ್ಲಿ ಒಳಗೆ ಬಂದಾಗಲೂ ನೋಡಿದೆ ತುಂಬ ಸಣ್ಣ ಸಣ್ಣ ಪಪ್ಪೀಸ್ ಎಲ್ಲ ಇದೆ. ಸೊ ಏನಾಗ್ತದೆ ಅಂದರೆ ಕೆಲವು ಮನೆಗಳಲ್ಲಿ ಅವ್ರಿಗೆ ಮನೇಲಿ ಬೆಕ್ಕು ಬೇಕು, ಇಲಿಗಳಿರುತ್ತೆ, ಅಥವಾ ನಾಯಿ ಬೇಕು, ಯಾರಾದರೂ ಬರ್ಬೋದು ಅನ್ನೋ ಹೆದರಿಕೆಯಿಂದ. ಆದರೆ ಆ ನಾಯಿಗಳಿಗೆ ಆಗುವಂತಹ ಮಗು ಆಗಿರಲಿ, ಆ ಬೆಕ್ಕಿನ ಮರಿ ಆಗಿರಲಿ, ಅದು ಅವ್ರಿಗೆ ಬೇಡ. ಸೊ ಅವ್ರು ಯೂಶ್ವಲಿ ಬಂದು ಯಾವುದೋ ಫಿಶ್ ಮಾರ್ಕೆಟ್ ಹತ್ರ ಆಗಿರ್ಬೋದು ಅಥವಾ ಯಾವುದೋ ಡಸ್ಟ್ಬಿನ್ ಹತ್ರ ಆಗ್ಬೋದು, ಹೀಗೆ ಬಿಸಾಡಿರ್ತಾರೆ. ಸೊ ಅಂಥ ಪ್ರಾಣಿಗಳನ್ನು ನೀವು ತಂದು ಸಾಕ್ತೀರಾ. ಸೊ ಈ ರೀತಿ ಬಿಸಾಡುವವರಿಗೆ ಏನಾದರೂ ಆ್ಯಕ್ಷನ್ಸ್ ಇದೆಯಾ? ನೋಡಿ, ಆ್ಯಕ್ಚುಲಿ ಇಟ್ ಈಸ್ ಡ್ಯೂಟಿ ಅಪಾನ್ ಎವ್ರಿ ಸಿಟಿ ಕಾರ್ಪೊರೇಷನ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ಡಾಗ್ಸ್ ಅಂಡರ್ ದ ಡಾಗ್ ರೂಲ್ಸ್. ಆ ಡಾಗ್ ರೂಲ್ಸಲ್ಲಿ ಪೆಟ್ ಡಾಗ್ಸ್ ಆ್ಯಂಡ್ ಸ್ಟ್ರೇ ಡಾಗ್ಸ್ ಅಂತ 2 ಕ್ಯಾಟಗರಿ ಮಾಡಿದ್ದಾರೆ. ಈಗ ಪೆಟ್ ಡಾಗ್ಸ್ ಯಾರು ಬ್ರೀಡ್ ಮಾಡೋದಿಲ್ಲ, ಅಂದರೆ ಯು ಮೇ ಕೀಪ್ ಅ ಲ್ಯಾಬ್, ಅ ಪಗ್, ಯು ಮೇ ಯೂಸ್ ಇಟ್ ಫಾರ್ ಬ್ರೀಡಿಂಗ್, ಅವರು ಬ್ರೀಡರ್ಸ್ ಲೈಸೆನ್ಸನ್ನು ಯೂಸ್ ಮಾಡ್ಕೊಳ್ಬೇಕು ಅಥವಾ ಅಪ್ಲೈ ಮಾಡಿ ಆ್ಯನಿಮಲ್ ವೆಲ್ಫೇರ್ ಬೋರ್ಡಿನಿಂದ ಬ್ರೀಡರ್ಸ್ ಲೈಸೆನ್ಸನ್ನು ತೊಗೊಂಡವರು ಮಾತ್ರ ಬ್ರೀಡ್ ಮಾಡ್ಬೋದು. ಬೇರೆ ಯಾರ ಹತ್ರ ಬ್ರೀಡರ್ಸ್ ಲೈಸೆನ್ಸ್ ಇಲ್ಲ ಅವರು ಕಂಪಲ್ಸರಿಯಾಗಿ ಸ್ಟೆರಿಲೈಸೇಷನ್ ಮಾಡಬೇಕು. ಇಲ್ಲದಿದ್ದರೆ ನಾವು ಹೇಳ್ತೇವೆ, ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲಿ ನೋಡಿದರೂ ಕೂಡ ಬೀದಿ ನಾಯಿ, ನಮಗೆ ಹೆದರಿಕೆ ಆಗ್ತದೆ, ನಡಿಲಿಕ್ಕೆ ಆಗೋದು, ಇದು ಆಗೋದಿಲ್ಲ. ನೀವೇ ಇಲ್ಲಿ ನೋಡ್ಬೋದು, ಈ ವಾರದಲ್ಲಿ ನಮಗೆ ಆಶ್ರಮದಲ್ಲಿ 7+6 13 ಒಂದು ವಾರದಲ್ಲಿ ತಾಯಿ ಇಲ್ಲದಿದ್ದ ಮರಿಗಳು ಡಸ್ಟ್ಬಿನ್ ಒಳಗೆ ಸಿಕ್ಕಿದೆ. ಈ 13 ನಾಯಿಗಳು ನಾಳೆ ಬೀದಿ ನಾಯಿಗಳಾಗ್ತದೆ. ಯಾರ ಮನೆಯಿಂದ ಬಂದದದು? ನಮ್ಮ ಮನೆಯಿಂದ ಬಂದ ಮರಿಗಳದು. ಆದ ಕಾರಣ ಈ ಥರ ಕೇಸಸ್ಗಳಲ್ಲಿ ಸಹ ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ಅಫೆನ್ಸ್. ನಿಮ್ಮ ನಾಯಿಗಳಿಗೆ ಕಡ್ಡಾಯವಾಗಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಇಲ್ಲದಿದ್ದರೆ ನೀವು ಬ್ರೀಡರ್ಸ್ ಲೈಸೆನ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಆದರೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡೋದುಂಟಲ್ಲ, ಕಾನೂನಲ್ಲಿ ಎಲ್ಲ ಪ್ರೊವಿಷನ್ ಇದೆ, ಇದು ಇಂಪ್ಲಿಮೆಂಟ್ ಮಾಡುವ ಸರಿಯಾದ ಅಥಾರಿಟಿ ಕೆಲಸ ಮಾಡಬೇಕು, ಅದು ಮುಖ್ಯವಾದ ವಿಷಯ. ಸೊ ನಾವೇನು ಮಾಡ್ಬೋದು ಅಂದರೆ ಜನರಿಗೆ ತಿಳುವಳಿಕೆ ತಿಳಿಸ್ಬೋದು, ಈ ಥರದ್ದು ಮಾಡಬೇಡಿ, ನಿಮ್ಮ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಮಾಡಿ. ನಾವು ಬೀದಿ ನಾಯಿಗಳಿಗೆ ಮಾಡ್ತಾ ಇದ್ದೇವೆ. ಈಗ ಸಹ ನಾನು ಹೇಳ್ತೇನೆ, ನಿಮ್ಮ ನಾಯಿಗಳಿಗೆ ನೀವು ಆಪ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಹಣ ಇಲ್ಲದಿದ್ದರೆ, ಖರ್ಚು ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೆ, ನಿಮ್ಮ ಲೋಕಲ್ ಕಾರ್ಪೊರೇಟನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಹೇಳಿ ನಮ್ಮ ನಾಯಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಾರ್ಪೊರೇಷನ್ ಮೂಲಕ ಏನಾದರೂ ವ್ಯವಸ್ಥೆ ಇದ್ದರೆ ನಾವು ಅದು ಮಾಡಿಕೊಡ್ತೇವೆ. ಅಟ್ಲೀಸ್ಟ್ ಆ ಥರದ ಈ ಥರ ಹಿಂಸೆ, ಅದೇ ಮಳೆಯಲ್ಲಿ ಒಂದು ಫುಲ್ ನೆಂದೋಗಿ ಕೊಳ್ತೋಗಿ ಫುಲ್ ಮ್ಯಾಗೆಟ್ಸ್ ಆಗಿ, ಅಂದರೆ ಹುಳ ಆಗಿ ಬರುವ ಮರಿಗಳು ಉಂಟು ನಮ್ಮ ಹತ್ರ, ಅದು ಒಂದು ಹಿಂಸೆ, ಹಾಗೆ ಅಫೆನ್ಸ್ ಅದು. ಈಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರಿ. ಸೊ ನೀವು ಹೇಳಿದ್ರಿ ನಿಮ್ಮ ಹತ್ರ ಒಂದು ವೇಳೆ ಹಣ ಇಲ್ಲದಿದ್ದರೆ ನಮ್ಮ ಬಳಿ ಬನ್ನಿ, ಅಂದರೆ ಕಾರ್ಪೊರೇಟರ್ ಬಳಿ ಹೋದರೆ ನಾವು ಅವ್ರು ಮಾಡಿಸ್ಕೊಡ್ತಾರೆ ಅಂತ. ಸೊ ಅಂದಾಜು ಈ ಎಂಟೈರ್ ಇದಕ್ಕೆ ಎಕ್ಸ್ಪೆನ್ಸ್ ಎಷ್ಟಾಗ್ಬೋದು? ನೋಡಿ, ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಅಂದರೆ ನಮಗೆ ಸಿಟಿ ಕಾರ್ಪೊರೇಷನ್ ಮೂಲಕ ಈಗ ಸ್ಟ್ರೇ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರೋಗ್ರಾಮ್ ಸಿಕ್ಕಿದೆ. ಅದಕ್ಕೆ ನಮಗೆ 445 rupees per dog. ದಟ್ ಇನ್ಕ್ಲೂಡ್ಸ್ ಕ್ಯಾಚಿಂಗ್, ಸ್ಟೆರಿಲೈಸೇಷನ್, ಪೋಸ್ಟ್ ಆಪರೇಟಿವ್ ಕೇರ್ ಆಫ್ 4 to 5 days, ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಆ್ಯಂಡ್ ರಿಲೀಸ್ ಇನ್ ದ ಸೇಮ್ ಏರಿಯಾ. ಅದು ನಮಗೆ ಕಾಸ್ಟ್ ಸಿಗೋದು. ಅದರ ಮೇಲೆ ಅದರ ಊಟದ ಖರ್ಚು ಅಥವಾ ಬೇರೆ ಮಿಸ್ಲೆನ್ಸ್, ಈಗ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಕ್ಯಾನ್ಸರ್ ಇಂಜೆಕ್ಷನ್ಸ್ ಕೊಡೋದು, ಅದೆಲ್ಲ ಇರೋದು ನಮ್ಮ ಕೈಯಿಂದ ಹೋಗ್ತದೆ. ಸೊ ಮಿನಿಮಮ್ ನಮಗೆ ಒಂದು 500 ರೂಪಾಯಿ ಖರ್ಚಿದೆ ಮಿನಿಮಮ್. ನಾನು ಏನು ಹೇಳೋದಂದರೆ, ಆ್ಯನಿಮಲ್ ಕೇರ್ ಟ್ರಸ್ಟ್ ಹತ್ರನೇ ಬರಬೇಕಂತ ಏನು ರೂಲ್ ಇಲ್ಲ. ಈಗ ನಿಮ್ಮ ಲೋಕಲ್ ವೆಟನರಿ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೋದು. ಸೊ ಅಲ್ಲಿ ಅವರ ಡಾಕ್ಟರ್ ಅದ್ರ ಖರ್ಚು ಏನು ಕಾಸ್ಟ್ ಇದೆ ಅದು ನೀವು ಬೇರ್ ಮಾಡಬೇಕು. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಪೆಟ್ ಆ್ಯನಿಮಲ್ಸ್. ಬಟ್ ನಾನು ಹೇಳೋದಾದರೆ ಈ ಸ್ಟ್ರೇ ಡಾಗ್ ಪಾಪ್ಯುಲೇಷನ್ಗೆ ಒಂದು ಸೊಲ್ಯೂಷನ್ ಏನಂದರೆ, ನಾವು ಜಾಸ್ತಿ ನೀವು ರೋಡಲ್ಲಿ ನೋಡ್ಬೋದು, ಸ್ಟ್ರೇ ಡಾಗ್ಸ್ಗೆಲ್ಲ ಕಿವಿ ತುಂಡಾಗಿರ್ತದೆ ವಿ ಆಕಾರದಲ್ಲಿ, ಅದೆಲ್ಲ ನಾವು ಆಪ್ರೇಷನ್ ಮತ್ತು ವ್ಯಾಕ್ಸಿನೇಷನ್ ಮಾಡ್ತಿದ್ದೆ. ಸೊ ಈಗ ನಮಗೆ ಪ್ರಾಬ್ಲಮ್ ಆದದ್ದು ಸ್ಟ್ರೇ ಡಾಗ್ಸಿಂದ ಆಗ್ತಾ ಇಲ್ಲ. ಈಗ ಪೆಟ್ ಆ್ಯನಿಮಲ್ಸ್, ಅದು ಡಾಗ್ಸ್ ಇರಲಿ ಕ್ಯಾಟ್ಸ್ ಇರಲಿ,
ಪೆಟ್ ಡಾಗ್ಸ್ ಮತ್ತು ಕ್ಯಾಟ್ಸ್ ನಮಗೆ ಪ್ರಾಬ್ಲಮ್ ಜಾಸ್ತಿ. ಏಕೆಂದರೆ ನಾವು ಎಷ್ಟು ಸ್ಟೆರಿಲೈಸೇಷನ್ ಮಾಡಿದರೂ ಕೂಡ ನಮಗೆ ಮರಿಗಳು ಬರ್ತಾನೆ ಇರ್ತದೆ. ಏಕೆಂದರೆ ಈ ಥರದ ಅಬ್ಯಾಂಡನ್ ಕೇಸಸ್ ಇದ್ದೇ ಇರ್ತದೆ. ಸೊ ಒಂದು 13-14 ವರ್ಷ ಒಂದು ನಾಯಿ ಬಾಳ್ತದೆ. ಅದರಲ್ಲಿ ಒಂದು ಸತಿ ನೀವು ಆಪ್ರೇಷನ್ ಮಾಡಿದೆ ನಿಮಗೆ ಸಹ ಏನು ಟೆನ್ಷನ್ ಇಲ್ಲ, ನಾಯಿದು ಹೆಲ್ತ್ ಸಹ ಪರ್ಫೆಕ್ಟ್ ಕಂಡೀಷನಲ್ಲಿ ಇರ್ತದೆ. ನೀವು ಬ್ರೀಡರ್ ಇಲ್ಲದಿದ್ದರೆ ನಿಮ್ಮ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡೋದು ಕಡ್ಡಾಯ. ಮತ್ತು ಹುಚ್ಚು ನಾಯಿ ನಿಯಂತ್ರಣ ಲಸಿಕೆ ವರ್ಷ ಕೊಡೋದು ಕಡ್ಡಾಯ. ಮ್ಯಾಕ್ಸಿಮಮ್ ಅಂದರೆ ಅಥವಾ ಮಿನಿಮಮ್ ಅಂದರೆ ಒಂದು 500 ರೂಪೀಸ್ ಅಷ್ಟು ಖರ್ಚಾಗುತ್ತೆ. ಜಾಸ್ತಿ ಅಂದರೆ ಕಾಸ್ಟ್ ಪ್ರೈಸ್. ಬಟ್ ನೀವು ಕಮರ್ಷಿಯಲ್ ರೇಟಲ್ಲಿ ನೋಡಿದರೆ 1,000-1,300 ತನಕ ತೆಗಿಬಹುದು. ಆದರೆ ಖರ್ಚು ಅಂದರೆ ಆ್ಯಕ್ಚುಲ್ ಸರ್ಜರಿ ಕಾಸ್ಟ್ ಅಂದರೆ ನಮ್ಮ ಮೆಡಿಸಿನ್ಸ್ ಫುಡ್ ಎಲ್ಲ ಇನ್ಕ್ಲೂಡ್ ಮಾಡಿ ಒಂದು 500-600 ರೂಪೀಸ್ ಜಾಸ್ತಿ. ಅಂದರೆ ಡೆಫಿನೆಟ್ಲಿ ಒಬ್ಬ ವ್ಯಕ್ತಿ ವಿಂಡೋ ಶಾಪಿಂಗ್ ಹೋದರೂ ಅಷ್ಟು ಖರ್ಚು ಮಾಡ್ಕೊಂಡು ಬರ್ತಾನೆ. ಸರಿ ಮೇಡಮ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. La 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 la. Hey there, my little dog, would you like to go outside and play with me? Twiddle-dee-dee. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಾನಾಗಲೇ ನಿಮ್ಮ ಹತ್ರ ಕೇಳ್ತಿದ್ದೆ, ಆಕ್ಸಿಡೆಂಟ್ ಆದಾಗ ಅಥವಾ ಒಂದೊಂದು ಜಾಗದಲ್ಲಿ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಅಂತ. ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಫ್ಲ್ಯಾಟ್ಸಲ್ಲಿ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲೇ ಹೇಳಿರ್ತಾರೆ ಯಾವುದೇ ಯಾವ್ದು ಪೆಟ್ಸನ್ನು ನೀವು ಇಟ್ಕೊಳ್ಬಾರ್ದು ಅಂತ. ಅಥವಾ ಕೆಲವೊಂದು ಜಾಗದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಇರಲ್ಲ, ಬಟ್ ಯಾವುದಾದ್ರೂ ಒಂದು ಮನೆಯಲ್ಲಿ ಅಥವಾ ಫ್ಲ್ಯಾಟಲ್ಲಿ ಪೆಟ್ಸ್ ಇದ್ದರೆ ಪಕ್ಕದ ಮನೆಯವರಾಗಲಿ ಬೇರೆಯವ್ರು ಕಿರಿಕಿರಿ ಮಾಡೋದಿದೆ. ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಆ ನಾಯಿಯಿಂದ ನಮಗೆ ಟಾರ್ಚರ್ ಆಗ್ತದೆ ಅಂತ ಇವರು ಆ ನಾಯಿಗೆ ಏನಾದರೂ ಫುಡ್ಡಲ್ಲಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಹೀಗೆಲ್ಲ ಏನಾದರೂ ಮಾಡ್ತಾರೆ. ಸೊ ಇಂಥದ್ದಕ್ಕೆ ಏನಾದರೂ ರೂಲ್ಸ್ ಇದೆಯಾ? ಆ್ಯಂಡ್ ಫ್ಲ್ಯಾಟ್ಸಲ್ಲಿ ನಾಯಿ ಅಥವಾ ಯಾವುದೇ ರೀತಿಯ ಪೆಟ್ಸನ್ನು ಇಡಬಾರ್ದು ಅನ್ನೋದೇನಾದರೂ ರೂಲ್ಸ್ ಇದೆಯಾ? ನೋಡಿ, ಆ್ಯಕ್ಚುಲಿ ನಮಗೆ ಎಷ್ಟು ಹಲವಾರು ಕೇಸಸ್ ಬರ್ತದೆ. ನಾವು ಮನೆ ಶಿಫ್ಟ್ ಹೋಗ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಮನೆ ಬಿಟ್ಟು ಫ್ಲ್ಯಾಟಿಗೆ ಹೋಗ್ತಾ ಇದ್ದೇವೆ, ಫ್ಲ್ಯಾಟಲ್ಲಿ ಇಡಲಿಕ್ಕೆ ಕ್ರಮ ಇಲ್ಲ. ಆ್ಯಕ್ಚುಲಿ ಅದು ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಏಕೆಂದರೆ ಅಂಟಿಲ್ ಅನ್ಲೆಸ್ ವಿ ಆರ್ ಇನ್ ಚಾರ್ಜ್ ಆಫ್ ದ ಪೆಟ್ಸ್, ಟೇಕಿಂಗ್ ಗುಡ್ ಕೇರ್ ಆಫ್ ದ ಪೆಟ್ಸ್, ನಾಟ್ ಕಾಸಿಂಗ್ ನ್ಯೂಸನ್ಸ್ ಟು ಎನಿಬಡಿ, ವಿ ಆರ್ ಎಂಟೈಟಲ್ಡ್ ಟು ಕೀಪ್ ಪೆಟ್ಸ್. ಅದು ಬೈಲಾಸ್ ಇರಲಿ ಅಥವಾ ಅವರ ಆ್ಯಕ್ಟ್ ಇರಲಿ, ಅದರಲ್ಲಿ ಅವರು ಯಾವುದೇ ಥರದ್ದು ಒಂದು ಪ್ರೊವಿಷನ್ ಮಾಡಲಿಕ್ಕೆ ಬರೋದಿಲ್ಲ. ಮಾಡಿದರೂ ಕೂಡ ಅದು ಕಾನೂನು ಬಾಹಿರ. ಏಕೆಂದರೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟ್ ಇಟ್ ಸೆಲ್ಫ್ ಪ್ರೊವೈಡ್ಸ್ ದ್ಯಾಟ್ ಪೆಟ್ಸ್ ಆರ್ ಅಲೌಡ್. ಯು ಕೆನಾಟ್ ಸೇ ದಟ್ ಬೈಲಾಸಲ್ಲಿ ಉಂಟು ನಾವು ಪೆಟ್ಸ್ ಬಿಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟೋ ಹೈಕೋರ್ಟ್ಸ್ ರೂಲಿಂಗ್ಸ್ ಉಂಟು, ಈವನ್ ದ ಪೆಟ್ ಕ್ಯಾನ್ ಯೂಸ್ ಅ ಲಿಫ್ಟ್ ಇನ್ ದಿ ಅಪಾರ್ಟ್ಮೆಂಟ್ ಟು ಗೋ ಅಪ್ ಆ್ಯಂಡ್ ಡೌನ್. ಸೊ ನೋಬಡಿ ಕ್ಯಾನ್ ಅಬ್ಜೆಕ್ಟ್. ಬಟ್ ಆ ಓನರಿಗೆ ಅಷ್ಟು ಧೈರ್ಯ ಇರಬೇಕು ಆ ಕೇಸ್ ಫೈಟ್ ಮಾಡಲಿಕ್ಕೆ. ಮತ್ತು ಇನ್ನೂ ಏನಂದರೆ, ಬೆಕ್ಕು ನಮ್ಮ ಮನೆ ಬೆಕ್ಕು ನಿಮ್ಮ ಮನೆಗೆ ಹೋಗಿ ಏನಾದರೂ ಹಾಲು ಕುಡಿತದೆ, ಅದಕ್ಕೆ ವಿಷ ಹಾಕೋದು ನಮಗೆ ಎಷ್ಟು ಕೇಸಸ್ ಬರ್ತದೆ. ಟಾಲರೆನ್ಸ್ ಇಲ್ಲ, ಒಂದಿಷ್ಟು ಹಾಲು ಕುಡಿದ್ರೆ ಏನಾಗ್ತದೆ ಒಂದು ಪ್ರಾಣಿ. ಆದರೆ ಈ ಥರದ್ದು ನೀವು ವಿಷ ಹಾಕೋದುಂಟಲ್ಲ, that's an offense. You can't take law into your own hands. What you can do at most is that you can complain of nuisance to the police and say that animal is creating nuisance, it's a pet animal ಅಂತ ಹೇಳಿ ಕಾನೂನು ಪ್ರಕಾರ ಏನು ರೀತಿ ಉಂಟು ಅದರ ಪ್ರಕಾರ ಹೋಗ್ಬೋದು. ಆದರೆ ನೀವು ವಿಷ ಹಾಕೋದು, ಅದಕ್ಕೆ ಕಾಲು ಮುರಿಯೋದು, ಅದಕ್ಕೆ ಪಟಾಕಿ ಹಾಕಿ ಸುಡ್ಲಿಕ್ಕೆ ಹೋಗೋದು, ಬಿಸಿ ನೀರು ಎಸೆಯೋದು, ಅದು ಮಾಡಿದರೆ ಯು ಆರ್ ಇನ್ ಫಾರ್ ಟ್ರಬಲ್. ಸರಿ, ಇನ್ನೊಂದೇನಪ್ಪ ಅಂತಂದರೆ ಮನೇಲಿ ನಾಯಿ ಬೇಕು. ಸೊ ನಾಯಿ ಸಾಕ್ತೀವಿ. ಕೆಲವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅದನ್ನು ತನ್ನ ಜೊತೆನೇ ಮಲಗಿಸ್ಕೊಳ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಒಂದು ಶೋ ಆಫ್ಗೋಸ್ಕರ ನಾಯಿ ಬೇಕು ಅಥವಾ ಬಿ ಅವೇರ್ ಆಫ್ ಡಾಗ್ ಅನ್ನೋ ಬೋರ್ಡಿಗೋಸ್ಕರ ನಾಯಿ ಬೇಕಂತ ಹೇಳಿಬಿಟ್ಟು ಆ ನಾಯನ್ನು 24/7 ಅದರ ಕೇಜ್ ಒಳಗೆ ಇಟ್ಟಿರ್ತಾರೆ. ಅಥವಾ ಬೆಕ್ಕನ್ನೇನಿದೆ ಅದಕ್ಕೆ ಒಂದು ಫ್ರೀಡಮ್ ಕೊಡದೆ ಒಂದು ಇಷ್ಟು ಪ್ಲೇಸ್ಗೆ ಮಾತ್ರ ಸೀಮಿತ ಮಾಡಿರ್ತಾರೆ. ಸೊ ಇದಕ್ಕೆಲ್ಲ ಯಾವುದಾದ್ರೂ ಆ್ಯಕ್ಷನ್ಸ್ ಇದೆಯಾ ಅಥವಾ ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ಬೋದು? ಡೆಫಿನೆಟ್ಲಿ ಎಕ್ಸ್ಟ್ರೀಮ್ ಕೇಸಸ್. ನಮಗೆ ಮೊನ್ನೆ ಒಬ್ಬರು ಲಾಸ್ಟ್ ವೀಕ್ ಒಬ್ಬರು ಅವರ ಆಲ್ಸೇಷನ್ 1 ವರ್ಷದ ಆಲ್ಸೇಷನ್ ತೀರಿ ಹೋದಂತ ಅದರದ್ದು ಎಲ್ಲ ವಸ್ತುಗಳನ್ನು ತಂದು ಕೊಟ್ಟರು. ಸಾಧಾರಣ ಒಂದು ಕಂಪಾರ್ಟ್ಮೆಂಟ್ ಅಷ್ಟು ವಸ್ತು, ಚೂಯಿಸ್, ಟಾಯ್ಸ್, ಅದು ನೋಡ್ಬೋದು, ಟಾಯ್ಸ್ ಎಲ್ಲ ತಂದು ಕೊಟ್ಟರು. ಆ ಥರ ಒಂದು ಪ್ರೀತಿ. ಇನ್ನೊಂದು ಎಕ್ಸ್ಟ್ರೀಮ್ ಏನಂದರೆ, ಒಂದು ಲ್ಯಾಬ್ರಡಾರ್ ಪಗ್ ಇಟ್ಕೊಳ್ತಾರೆ, 24 ಗಂಟೆ ಒಂದು 3x3 ಕನ್ಫೈನ್ಮೆಂಟಲ್ಲಿ 24/7 ಆ ನಾಯಿ ಬೆಳಕು ಸಹ ನೋಡೋದಿಲ್ಲ, ಒಂದು ಗೂಡಲ್ಲಿ ಇರ್ತದೆ. ಇಟ್ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ದ ಲಾ. ಏಕೆಂದರೆ ದಿ ಆ್ಯನಿಮಲ್ ಶುಡ್ ಬಿ ಗಿವನ್ ಮಿನಿಮಮ್ 8 hours ಫ್ರೀಡಮ್. ಈಗ ನಿಮಗೆ ವಾಕಿಂಗ್ಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, you're a ವೆರಿ ಬ್ಯುಸಿ ಪರ್ಸನ್, ಆದರೆ ನೀವು ರಾತ್ರಿ ಬಂದಾಗ ಅಟ್ಲೀಸ್ಟ್
ಫ್ರೀ ಬಿಡಿ, ಮತ್ತು ಬೆಳಿಗ್ಗೆ ಮಲಗುವಾಗ ಅದನ್ನು ಒಳಗೆ ಹಾಕ್ಬೋದು. ಅಟ್ಲೀಸ್ಟ್ ರಾತ್ರಿ ಅದಕ್ಕೆ ಫ್ರೀಡಮ್ ಇರಬೇಕು. ಇಟ್ ಈಸ್ ಅಗೇನ್ಸ್ಟ್ ದ ಲಾ. ನಾನು ಹೇಳಿದಲ್ಲ, ಸೆಕ್ಷನ್ 80, ಬೀಟಿಂಗ್, ಕಿಕ್ಕಿಂಗ್, ಕನ್ಫೈನಿಂಗ್ ಆ್ಯನ್ ಆ್ಯನಿಮಲ್ 24 hours ಇನ್ ಅ ಕೇಜ್. ಸ್ಪೆಸಿಫಿಕ್ ವರ್ಡ್ಸ್ ಉಂಟು, 24 hours ಇನ್ ಅ ಕೇಜ್ ಆರ್ ಪುಟ್ಟಿಂಗ್ ಇಟ್ ಆನ್ ಅ ಚೈನ್, ಟೈಯಿಂಗ್ ಇಟ್ 24 hours. ಸ್ವಲ್ಪ ಜನರು ಹೇಳ್ಬಾರ್ದು ತುಂಬ ಜೋರುಂಟು ನಾಯಿ, ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಅದು ದಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ಓನರ್ ವಿತ್ ದ ಡಾಗ್. ಟೆಂಪರ್ಮೆಂಟನ್ನು ಅವರು ಮ್ಯಾಚ್ ಮಾಡ್ಕೊಳ್ಬೇಕು. ಅದಕ್ಕೆ ಏನದು ಆಗೋದಿಲ್ಲ, ಅಥವಾ ಊಟ ಮಾಡುವಾಗ ಮುಟ್ಟಿದ್ರೆ ಆಗೋದಿಲ್ಲ ಸ್ವಲ್ಪ ನಾಯಿಗಳಿಗೆ, ಅವರು ಅರ್ಥ ಮಾಡಿಕೊಂಡು, ಅದು ಒಂದು ಮಗು ಥರನೇ, ಅದರದ್ದು ಏನಂತ ವಿಷಯ ಅರ್ಥ ಮಾಡಿಕೊಂಡು ಅದನ್ನು ನೀವು ಟ್ರೈನ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಫ್ರೀಡಮ್ ಕೊಡೋದು ಮುಖ್ಯವಾದ ವಿಷಯ. ಇಟ್ ಈಸ್ ಅನ್ ಅಫೆನ್ಸ್. ಸೊ ಜನರು ಅರ್ಥ ಮಾಡ್ಕೊಳ್ಬೇಕು, 24 hours ಚೇಂಜ್ ಮಾಡಿದರೆ, ಕೇಜ್ ಮಾಡಿದರೆ ಅನ್ ಅಫೆನ್ಸ್. ನೀಡ್ ನಾಟ್ ಬಿ ಆನಿಮಲ್ ಕೇರ್ ಟ್ರಸ್ಟ್ ಹ್ಯಾಸ್ ಟು ಇನಿಷಿಯೇಟ್ ಅನ್ ಆ್ಯಕ್ಷನ್. ಆ್ಯಸ್ ಅ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ಯು ಕ್ಯಾನ್ ಇನಿಷಿಯೇಟ್ ದ ಆ್ಯಕ್ಷನ್ ಅಗೇನ್ಸ್ಟ್ ದಟ್ ಅಫೆಂಡರ್. ಸೊ ಈಗ ಒಬ್ಬ ವ್ಯಕ್ತಿಯನ್ನೇ ನಾವು ಒಂದು ಜೈಲೊಳಗೆ ಒಂದು ಸ್ವಲ್ಪ ಹೊತ್ತಂತಿಟ್ರೆ, ಅಥವಾ ಒಂದು ಮನೆಯಲ್ಲಿ ಒಂದಿನ ಇರ್ಲಿಕ್ಕೆ ಹೇಳಿದ್ರು ಅವ್ರಿಗೆ ಸಫೋಕೇಟ್ ಆಗುತ್ತೆ. ಸೊ ಈ ಪ್ರಾಣಿಗಳನ್ನು ಆಲ್ಮೋಸ್ಟ್ ನೋಡಿದ್ರೆ ನಾವು ಈ ರೀತಿ ಸಫೋಕೇಟ್ ಮಾಡಿದ್ರೇ ಅವುಗಳು ರಿಯಾಕ್ಟ್ ಜಾಸ್ತಿ ಮಾಡ್ತವೆ. ಡೆಫಿನೆಟ್ಲಿ ಡಿಪ್ರೆಷನ್, ಮನುಷ್ಯರಿಗೆ BP, ಶುಗರ್, ಡಿಪ್ರೆಷನ್, ಕ್ಯಾನ್ಸರ್, ಟ್ಯೂಮರ್ ಎಲ್ಲ ಬರ್ತದೆ. ಅದೇ ಥರ ಪ್ರಾಣಿಗಳಿಗೆ ಬರ್ತದೆ. ಈಗ ಎಷ್ಟೋ ಕೇಸ್ ಬರ್ತದೆ. ಲ್ಯಾಬ್ರಡಾರ್ಸ್ ಅದು ಬ್ಯೂಟಿಫುಲ್ ಕ್ರೀಚರ್ಸ್, ಬ್ಯೂಟಿಫುಲ್ ಆ್ಯನಿಮಲ್ಸ್, ಮೋಸ್ಟ್ ಡೊಸೈಲ್. ನಮಗೆ 2-3 ಬ್ಲ್ಯಾಕ್ ಲ್ಯಾಬ್ಸ್ ಬಂದಿದೆ, ಟೋಟಲಿ ಇಲ್ ಟ್ರೀಟೆಡ್. ಕಚ್ಚೋ ರೀತಿ ಅಂದರೆ ಹಾರಿ ಕಚ್ಚೋ ರೀತಿ. ಏಕೆಂದರೆ ಸಣ್ಣ ಮಗುವಿಂದ 5-6 ವರ್ಷ ನಮಗೆ ಸಿಗುವ ತನಕ ಅದಕ್ಕೆ ಫ್ರೀಡಮೇ ಇಲ್ಲ, ಯಾರು ಮುಟ್ಟಿಲ್ಲ. ಹೀಗೆ ಬಡ್ಡಿಯಿಂದ ಊಟ ಹಾಕೋದು, ಪೈಪ್ನಿಂದ ಹೊಲಸು ಕ್ಲೀನ್ ಮಾಡೋದು ಅಷ್ಟೇ, ಅದರ ಜೀವನ ಆ ಕೇಜಲ್ಲೇ. ಆ ಥರ ನಾಯಿ ಯಾಕೆ ಸಾಕಬೇಕು? ನಿಮಗೆ ನಾಯಿ ಯಾಕೆ ಬೇಕು? ಮ್ಯಾನ್ಸ್ ಬೆಸ್ಟ್ ಕಂಪ್ಯಾನಿಯನ್ ಅನ್ನು ಹೇಳ್ತೇವೆ ನಾವು, ಅ ಡಾಗ್. ಸೊ ಇಟ್ ಹ್ಯಾಸ್ ದ ಸೇಮ್ ಫೀಲಿಂಗ್ಸ್ ದಟ್ ಇಟ್ ವಾಂಟ್ಸ್ ಟು ಶೇರ್ ವಿತ್ ಯು. ಇನ್ನೊಂದು ಏನಂದರೆ, ಡೊಂಕು ಬಾಲ ಆದ ಕೂಡಲೇ ಅದಕ್ಕೆ ರಬ್ಬರ್ ಬ್ಯಾಂಡ್ ಕಟ್ಟೋದು. ಆ ಥರದ್ದು ಯಾವ ಥರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಒಂದು ಮೂಢನಂಬಿಕೆ. ಡೊಂಕು ಬಾಲ ಆದ ಕೂಡಲೇ ಅದು ಏನೋ ಪ್ರಾಬ್ಲಮ್ ಆಗ್ತದೆ ಮನೆಗೆ, ಅದು ಜೋರು ಆಗೋದಿಲ್ಲ ಅಂತ ರಬ್ಬರ್ ಬ್ಯಾಂಡ್ ಕಟ್ಟೋದು. ಬಾಲ ಅದರ ಒಳಗೆ ಮೂಳೆ ನಮ್ಮ ಕೂದಲು ಥರ ಅಲ್ಲ, ಇದಕ್ಕೆ ರಬ್ಬರ್ ಬ್ಯಾಂಡ್ ಕಟ್ಟಿದರೆ ಏನಾಗೋದಿಲ್ಲ. ಅದೇ ನೀವು ನಿಮ್ಮ ಕೈಗೆ ಕಟ್ಟಿ 1-2 ಸೆಕೆಂಡ್ ಕಟ್ಟಿ ಹೇಗೆ ಆಗ್ತದೆ ನಿಮಗೆ? ಅದು ನೀವು ದಿವಸ ಕಟ್ಟಲಿ ಅದನ್ನು ಕಟ್ಟಿ ಫುಲ್ ಕಟ್ಟಿ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಮಾಡಿ, ದಟ್ ಈಸ್ ಅ ಮೇಜರ್ ಅಫೆನ್ಸ್. ದಟ್ ಈಸ್ ನಾಟ್ ಕರೆಕ್ಟ್. ಎಷ್ಟು ನಿಮಗೆ ಇನ್ಸ್ಟೆನ್ಸ್ ಆಫ್ ಆ್ಯನಿಮಲ್ ಕ್ರೂಯಲ್ಟಿ ಇದೆ, ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ದಿ ಅಫೆಂಡರ್ಸ್ ಟು ಟಾಸ್ಕ್. ಸೊ ಈಗ ಮನುಷ್ಯರಿಗೆ ಮಾತ್ರ ಅಲ್ಲ, ಒಂದು ಪ್ರಾಣಿಗಳಿಗೂ ನೀವು ಟಾರ್ಚರ್ ಕೊಟ್ಟರೆ ನಿಮಗೆ ಯಾವ ರೀತಿಯಾಗಿರುವಂಥ ಪನಿಷ್ಮೆಂಟ್ಸ್ ಎಲ್ಲ ಇದೆ, ಪ್ರತಿಯೊಬ್ಬರಿಗೂ ಪನಿಷ್ಮೆಂಟನ್ನು ಫೇಸ್ ಮಾಡಲೇಬೇಕಾಗ್ತದೆ. ಹೌದು. ಓಕೆ, ಸರಿ ಮೇಡಮ್, ನೀವು ಇಷ್ಟೊತ್ತು ಹೇಳಿದ್ರಿ. ಅಂದರೆ ಯಾವ ರೀತಿಯಾಗಿ ಬರೀ ಮನುಷ್ಯರಿಗೆ ಮಾತ್ರ ಈ ಸಮಯ ಲೀಗಲ್ ಆಗಿ, ಎಥಿಕಲ್ ಆಗಿ ಯಾವ ಪ್ರಾಬ್ಲಮ್ ಇದ್ದರೂ ಅವ್ರು ಫೇಸ್ ಮಾಡ್ತಿದ್ರು, ಅಂದರೆ ಲೀಗಲ್ ಆಗಿ ಹೋಗಲಿಕ್ಕೆ ಚಾನ್ಸಸ್ ಇತ್ತು. ಈಗ ಪ್ರಾಣಿಗಳಿಗೂ ಅಂಥದ್ದೊಂದು ಅಪರ್ಚುನಿಟಿ ಇದೆ ಅನ್ನೋದು ತುಂಬ ನಮ್ಮ ವೀಕ್ಷಕರಿಗೆ ಇವತ್ತು ಗೊತ್ತಾಯಿತು ಅಂತ ಅನಿಸ್ತದೆ. ಸೊ ನಿಮ್ಮೆಲ್ಲ ಮಾಹಿತಿಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗೂ ಜೀವಿಸಲಿಕ್ಕೆ ಹಕ್ಕಿದೆ. ಸೊ ಯಾರ ಕೈಯಲ್ಲೂ ಬೇರೆ ಪ್ರಾಣಿಗಳಿದಾಗಲಿ ಮನುಷ್ಯರದಾಗಿ ಹಕ್ಕು ತಗೊಳ್ಳೋ ಅಂತಂದ್ರೆ ಅವರ ಹಕ್ಕನ್ನು ಕಸಿದುಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ. ಸೊ ಅದು ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಇಬ್ಬರು ಒಂದೇ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಹೇಳ್ಬೋದು ಅಂದರೆ, ಬೆಸ್ಟ್ ಫ್ರೆಂಡ್ಸ್ ಅಂದರೆ ಈ ಪ್ರಾಣಿಗಳೇ. ಮನುಷ್ಯರಿಗಿಂತ ಜಾಸ್ತಿ ನಮ್ಮ ಜೊತೆ ಕ್ಲೋಸ್ ಆಗಿರುವ ಈ ಪ್ರಾಣಿಗಳನ್ನು ಹಿಂಸಿಸಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನ. ನಮಸ್ಕಾರ. La 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 la. Hey there, my little dog, would you like to go outside and play with me? Twiddle-dee.